ಹಾಯ್ ಫ್ರೆಂಡ್ಸ್, ಇವತ್ತಿನ ಅದ್ಭುತ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಫ್ರೆಂಡ್ಸ್, ವಯಸ್ಸಾದಂತೆ ಶಕ್ತಿ ಕಡಿಮೆಯಾಗುತ್ತದೆ ಎಂದು ನೀವು ಕೂಡ ಭಾವಿಸುವವರಾಗಿದ್ದರೆ ಅಥವಾ ಆ ಹಿಂದಿನ ಶಕ್ತಿ, ಚೈತನ್ಯ ಮತ್ತು ಉತ್ಸಾಹ ಮತ್ತೆಂದು ಮರಳಿ ಬರುವುದಿಲ್ಲ ಎಂದು ನೀವು ನಂಬಿದ್ದರೆ ಇಂದಿನ ಈ ವಿಡಿಯೋ ನಿಮ್ಮ ಆಲೋಚನೆಯನ್ನು ಸಂಪೂರ್ಣವಾಗಿ ಬದಲಾಯಿಸಲಿದೆ. ಏಕೆಂದರೆ ಇಂದು ನಾವು ಒಂದು ವಿಶೇಷ ಹಣ್ಣಿನ ಬಗ್ಗೆ ಮಾತನಾಡಲಿದ್ದೇವೆ. ಇದು ಪುರುಷರಿಗೆ ಪ್ರಾಣಿಯಂತ ಶಕ್ತಿಯನ್ನು ನೀಡಬಲ್ಲ ಒಂದು ನೈಸರ್ಗಿಕ ಔಷಧಿಯಾಗಿದೆ. ಹೌದು, ಇದು ಪುರುಷರ ಆಂತರಿಕ ದೌರ್ಬಲ್ಯವನ್ನು ಬುಡದಿಂದಲೇ ತೊಡೆದು ಹಾಕಬಲ್ಲ ಹಣ್ಣು. ಇತ್ತೀಚಿನ ದಿನಗಳಲ್ಲಿ ವಯಸ್ಸು 30 ಆಗಿರಲಿ ಅಥವಾ 45, ಮನೆಯಲ್ಲಿ ಇರಲಿ ಅಥವಾ ಕಚೇರಿಯಲ್ಲೇ ಇರಲಿ, ಆಯಾಸ ನಮ್ಮನ್ನು ಬಿಟ್ಟು ಹೋಗುವುದೇ ಇಲ್ಲ. ಇನ್ನು ವೈವಾಹಿಕ ಜೀವನದ ವಿಷಯಕ್ಕೆ ಬಂದರೆ ಆತ್ಮವಿಶ್ವಾಸ ಕಡಿಮೆ, ಶಕ್ತಿ ಕುಂದಿ, ಮುಜುಗುರ ಹೆಚ್ಚಾಗುತ್ತದೆ. ಆದರೆ ಫ್ರೆಂಡ್ಸ್, ನಮ್ಮ ದೇಶದಲ್ಲಿ ಆಯುರ್ವೇದದಂತಹ ದೊಡ್ಡ ಪರಂಪರೆ ಇದೆ. ಹಿಂದಿನ ಕಾಲದಲ್ಲಿ ನಮ್ಮ ಅಜ್ಜ ಮುತ್ತಜ್ಜರು ಯಾವುದೇ ಜಿಮ್, ಪ್ರೋಟೀನ್ ಪೌಡರ್ ಅಥವಾ ಔಷಧಿಗಳಿಲ್ಲದೆ 60 ವರ್ಷ ವಯಸ್ಸಿನಲ್ಲೂ ಯುವಕರಂತೆ ಶಕ್ತಿಯುತರಾಗಿದ್ದರು. ಅದು ಹೀಗೆ ಏಕೆಂದರೆ ಅವರ ಆಹಾರದಲ್ಲಿ ಶಕ್ತಿ ಇತ್ತು. ಅವರು ದೇಹವನ್ನು ಒಳಗಿನಿಂದ ಉಕ್ಕಿನಂತೆ ಮಾಡುವಂತ ಹಣ್ಣುಗಳು, ಬೀಜಗಳು ಮತ್ತು ಗಿಡಮೂಲಿಕೆಗಳನ್ನು ಸೇವಿಸುತ್ತಿದ್ದರು. ಅವುಗಳಲ್ಲಿ ಒಂದು ನೇರಳೆ ಹಣ್ಣು. ಈಗ ನೀವು ಅಂದುಕೊಳ್ಳಬಹುದು, ಅಯ್ಯೋ, ನೇರಳೆ ಹಣ್ಣನ್ನು ನಾವು ಬಾಲ್ಯದಿಂದಲೂ ತಿನ್ನುತ್ತಿದ್ದೇವೆ, ಅದರಲ್ಲಿ ವಿಶೇಷ ಏನಿದೆ ಎಂದು ನೀವು ಅಂದುಕೊಳ್ಳಬಹುದು. ಹೌದು, ನೀವು ತಿಂದಿರಬಹುದು, ಆದರೆ ಅದನ್ನು ಬಳಸುವ ಸರಿಯಾದ ರೀತಿ, ಸಮಯ ಮತ್ತು ವಿಧಾನವನ್ನು ನೀವು ತಿಳಿದಿಲ್ಲ. ಸೊ ಫ್ರೆಂಡ್ಸ್, ಇಂದಿನ ಈ ವಿಡಿಯೋದಲ್ಲಿ ನೇರಳೆ ಹಣ್ಣು ಪುರುಷರಿಗೆ ಹೇಗೆ ಸಂಜೀವಿನಿಯಾಗಿದೆ, ಅದು ದೇಹಕ್ಕೆ ಪ್ರಾಣಿಯಂತಹ ಶಕ್ತಿಯನ್ನು ಹೇಗೆ ನೀಡುತ್ತದೆ ಮತ್ತು ನಿಮ್ಮ ಪತ್ನಿ ನಿಮ್ಮನ್ನು ಹೇಗೆ ಹೊಗಳಲು ಪ್ರಾರಂಭಿಸುತ್ತಾರೆ ಎಂಬುದರ ಬಗ್ಗೆ ನಾವು ಚರ್ಚಿಸಲಿದ್ದೇವೆ. ಆದರೆ ಆ ವಿಷಯಕ್ಕೆ ಬರುವ ಮೊದಲು ಇಂದಿನ ಪುರುಷರು ಹೇಗೆ ಇಷ್ಟು ದುರ್ಬಲರಾಗಿರುತ್ತಿದ್ದಾರೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. 30ನೇ ವಯಸ್ಸಿಗೆ ಕೂದಲು ಏಕೆ ಉದುರಲು ಆರಂಭಿಸುತ್ತದೆ, ಹೊಟ್ಟೆ ಏಕೆ ಬರುತ್ತದೆ, ಮದುವೆಯಾದ ಕೆಲವೇ ವರ್ಷಗಳಲ್ಲಿ ಮುಖದ ಕಾಂತಿ, ದೇಹದ ಸಾಮರ್ಥ್ಯ ಮತ್ತು ಆಂತರಿಕ ಶಕ್ತಿ ಏಕೆ ಕಡಿಮೆಯಾಗುತ್ತದೆ? ಬನ್ನಿ ಮೊದಲು ಈ ಪ್ರಶ್ನೆಗೆ ಉತ್ತರವನ್ನು ಹುಡುಕೋಣ. ಫ್ರೆಂಡ್ಸ್, ಪುರುಷರು ದಿನದಿಂದ ದಿನಕ್ಕೆ ದುರ್ಬಲರಾಗಲು ಕಾರಣವೇನು? ಇಂದಿನ ವೇಗದ ಜೀವನ ಶೈಲಿಯಲ್ಲಿ ನಮ್ಮ ಅತಿ ದೊಡ್ಡ ಶತ್ರುವೆಂದರೆ ನಮ್ಮ ಅಸಮತೋಲಿತ ಜೀವನ ಚಕ್ರ. ಬೆಳಿಗ್ಗೆ ಏಳಲು ನಿಗದಿತ ಸಮಯವಿಲ್ಲ, ಊಟಕ್ಕೆ ನಿಯಮಿತ ಕ್ರಮವಿಲ್ಲ, ಪೌಷ್ಟಿಕಾಂಶದ ಕೊರತೆ, ಇದರ ಜೊತೆಗೆ ಮೊಬೈಲ್, ಲ್ಯಾಪ್ಟಾಪ್, ಇನ್ಸ್ಟಾಗ್ರಾಮ್ ರೀಲ್ಸ್ ಮತ್ತು ನೆಟ್ಫ್ಲಿಕ್ಸ್ ಜಗತ್ತಿನಲ್ಲಿ ಮುಳುಗಿ ಹೋಗಿದ್ದೇವೆ. ಯೋಚಿಸಿ, ನಿದ್ರೆ ಪೂರ್ಣವಾಗದಿದ್ದಾಗ, ಆಹಾರ ಕೆಟ್ಟದಾದಾಗ ದೇಹವು ಕೈ ಕೊಡುತ್ತದೆ ಅಲ್ಲವೇ? ಇದಲ್ಲದೆ ಇತ್ತೀಚೆಗೆ ಪ್ರತಿಯೊಂದರಲ್ಲೂ ರಾಸಾಯನಿಕಗಳಿವೆ. ಹಾಲಿನಲ್ಲಿ ರಾಸಾಯನಿಕ, ತರಕಾರಿಗಳಲ್ಲಿ ರಾಸಾಯನಿಕ, ಗಾಳಿ ಮತ್ತು ನೀರು ಕೂಡ ಶುದ್ಧವಾಗಿ ಉಳಿದಿಲ್ಲ. ನಂತರ ಬರುವುದು ನಮ್ಮ ಕೆಟ್ಟ ಅಭ್ಯಾಸಗಳು. ಫಾಸ್ಟ್ ಫುಡ್ ಅತಿಯಾಗಿ ಸೇವಿಸುವುದು, ತಡರಾತ್ರಿಯವರೆಗೆ ಎಚ್ಚರವಾಗಿರುವುದು, ದೈಹಿಕ ಚಟುವಟಿಕೆಯ ಕೊರತೆ, ಒತ್ತಡ ಮತ್ತು ಖಿನ್ನತೆ, ಇವೆಲ್ಲದರ ಪರಿಣಾಮ ನೇರವಾಗಿ ಪುರುಷರ ಹಾರ್ಮೋನ್ ಮೇಲೆ ಪ್ರಭಾವ ಬೀಳುತ್ತದೆ. ಈ ಹಾರ್ಮೋನ್ ಕಡಿಮೆ ಆದರೆ ಶಕ್ತಿ, ಸಾಮರ್ಥ್ಯ ಮತ್ತು ಇಚ್ಛಾಶಕ್ತಿ ದುರ್ಬಲವಾಗುವುದು ಸಹಜ. ಹಾಗಿದ್ರೆ ಹಿಂದಿನ ಕಾಲದಲ್ಲಿ ಹೇಗಿತ್ತು? ಈಗ ಹಳೆಯ ಕಾಲದ ಜನರತ್ತ ಒಮ್ಮೆ ನೋಡೋಣ. ನಮ್ಮ ಅಜ್ಜ ಅಜ್ಜಿಯರ ಕಾಲದಲ್ಲಿ ಜಿಮ್ ಸಪ್ಲಿಮೆಂಟ್ಗಳು, ಟಾನಿಕ್ ಅಥವಾ ಕ್ಯಾಪ್ಸೂಲ್ಗಳು ಇರಲಿಲ್ಲ. ಆದರೂ ಅವರ ದೇಹದಲ್ಲಿ ಒಂದು ವಿಚಿತ್ರವಾದ ಚೈತನ್ಯವಿತ್ತು. ಬೇಗನೆ ಏಳುವುದು, ಶುದ್ಧ ಗಾಳಿಯಲ್ಲಿ ನಡೆಯುವುದು, ಮನೆಯ ಮತ್ತು ಹೊಲದ ಕೆಲಸಗಳು, ತಾಜಾ ಆಹಾರ, ಮುಖ್ಯವಾಗಿ ದೇಶೀಯ ಮದ್ದುಗಳು ಹಾಗೂ ನೈಸರ್ಗಿಕ ವಸ್ತುಗಳ ಬಳಕೆ. ಅವರು ಸಸ್ಯಗಳಿಂದ ಸಿಗುವ ಶಕ್ತಿಯನ್ನು ಗುರುತಿಸುತ್ತಿದ್ದರು. ಆ ವಸ್ತುಗಳಲ್ಲಿ ಒಂದು ನೇರಳೆ ಹಣ್ಣು. ಹಾಗಿದ್ರೆ ನೇರಳೆ ಹಣ್ಣು ನಿಜವಾಗಿಯೂ ಪುರುಷರಿಗೆ ವರದಾನವೇ? ಖಂಡಿತವಾಗಿಯೂ ಹೌದು. ನೇರಳೆ ಹಣ್ಣು ಪುರುಷರಿಗೆ ಒಂದು ನೈಸರ್ಗಿಕ ವರದಾನವಾಗಿದೆ. ಜೂನ್, ಜುಲೈ ತಿಂಗಳ ಬೇಸಿಗೆಯಲ್ಲಿ ದೇಹವು ದಣಿದು ದುರ್ಬಲಗೊಂಡಾಗ ಈ ಹಣ್ಣು ಲಭ್ಯವಾಗುತ್ತದೆ. ಆಗ ನೇರಳೆ ಹಣ್ಣು ದೇಹಕ್ಕೆ ತಂಪು, ಶಕ್ತಿ ಮತ್ತು ಸಮತೋಲನವನ್ನು ನೀಡಿ ಅದನ್ನು ಪುನಶ್ಚೇತನಗೊಳಿಸುತ್ತದೆ. ಆಯುರ್ವೇದದ ಪ್ರಕಾರ ನೇರಳೆ ಹಣ್ಣನ್ನು ವೀರ್ಯವರ್ಧಕ ಹಣ್ಣು ಎಂದು ಪರಿಗಣಿಸಲಾಗಿದೆ. ಇದು ಕೇವಲ ಜೀರ್ಣಕ್ರಿಯೆಯನ್ನು ಸುಧಾರಿಸುವುದಲ್ಲದೆ ಪುರುಷರ ಶಕ್ತಿ, ಸಾಮರ್ಥ್ಯ ಮತ್ತು ಆಂತರಿಕ ಚೈತನ್ಯವನ್ನು ಹಲವು ಪಟ್ಟು ಹೆಚ್ಚಿಸುತ್ತದೆ. ಇನ್ನು ಪ್ರತಿಯೊಬ್ಬ ಪುರುಷನು ತಿಳಿಯಬೇಕಾದ ನೇರಳೆ ಹಣ್ಣಿನ ಅದ್ಭುತ ಪ್ರಯೋಜನಗಳು. ನಂಬರ್ 1, ವೀರ್ಯವನ್ನು ದಪ್ಪ ಮತ್ತು ಶಕ್ತಿಯುತವಾಗಿಸುತ್ತದೆ. ನೇರಳೆ ಹಣ್ಣಿನಲ್ಲಿರುವ ಟ್ಯಾನಿನ್, ಗ್ಲೂಕೋಸ್ ಮತ್ತು
ಜಾಂಬಲಿನ್ ನಂತಹ ಅಂಶಗಳು ದೇಹದೊಳಗೆ ವೀರ್ಯವನ್ನು ದಪ್ಪವಾಗಿಸುತ್ತವೆ. ಬೇಗನೆ ದಣಿಯುವವರು ಮತ್ತು ವೈವಾಹಿಕ ಜೀವನದಲ್ಲಿ ಆತ್ಮವಿಶ್ವಾಸದ ಕೊರತೆ ಅನುಭವಿಸುವವರಿಗೆ ಇದು ಅಮೃತದಂತೆ ಕೆಲಸ ಮಾಡುತ್ತದೆ. ನಂಬರ್ 2, ಟೆಸ್ಟೋಸ್ಟೆರಾನ್ ಹಾರ್ಮೋನ್ ಅನ್ನು ಹೆಚ್ಚಿಸುತ್ತದೆ. ನೇರಳೆ ಹಣ್ಣಿನ ಬೀಜ ಮತ್ತು ತಿರುಳು ಎರಡು ದೇಹದಲ್ಲಿ ಟೆಸ್ಟೋಸ್ಟೆರಾನ್ ಹಾರ್ಮೋನ್ ಅನ್ನು ಹೆಚ್ಚಿಸಲು ಸಹಾಯ ಮಾಡುತ್ತವೆ. ಈ ಹಾರ್ಮೋನ್ ಪುರುಷತ್ವದ ರಹಸ್ಯವಾಗಿದೆ. ಇದು ನಿಮ್ಮ ದೇಹದಲ್ಲಿ ಸ್ನಾಯುಗಳನ್ನು ನಿರ್ಮಿಸುತ್ತದೆ, ಮೂಳೆಗಳನ್ನು ಬಲಪಡಿಸುತ್ತದೆ ಮತ್ತು ಆಂತರಿಕವಾಗಿ ಬಲವಾದ ಚೈತನ್ಯವನ್ನು ನೀಡುತ್ತದೆ. ನಂಬರ್ 3, ಜೀರ್ಣಾಂಗದಿಂದ ಜನನಾಂಗದವರೆಗೆ ಪ್ರತಿಯೊಂದು ವ್ಯವಸ್ಥೆಯನ್ನು ಸರಿಪಡಿಸುತ್ತದೆ. ನೇರಳೆ ಹಣ್ಣಿನ ರಸವು ನಿಮ್ಮ ಲಿವರ್ ಅನ್ನು ಶುದ್ಧೀಕರಿಸುತ್ತದೆ, ರಕ್ತದಲ್ಲಿನ ಕಲ್ಮಶಗಳನ್ನು ತೆಗೆದುಹಾಕುತ್ತದೆ ಮತ್ತು ದೇಹದಲ್ಲಿನ ವಿಷಕಾರಿ ಅಂಶಗಳನ್ನು ಹೊರಹಾಕುತ್ತದೆ. ಇದರ ನೇರ ಪರಿಣಾಮ ರಕ್ತ ಪರಿಚಲನೆಯ ಮೇಲೆ ಆಗುತ್ತದೆ. ರಕ್ತ ಸಂಚಾರ ಸರಿಯಾದಾಗ ದೇಹದ ಪ್ರತಿಯೊಂದು ಅಂಗವು ಸಕ್ರಿಯ ಮತ್ತು ಚುರುಕಾಗುತ್ತದೆ. ನಂಬರ್ 4, ಮಧುಮೇಹದಿಂದ ಬಳಲುತ್ತಿರುವ ಪುರುಷರಿಗೆ ವರದಾನ. ಶ್ರೀ ಚಕ್ರೇಶ್ವರಿ ಜ್ಯೋತಿಷ್ಯ ಪೀಠಂ. ನಿಮ್ಮ ಸಮಸ್ಯೆ ಏನೇ ಇರಲಿ ಚಿಂತಿಸಬೇಡಿ, ಈಗಲೇ ಕರೆ ಮಾಡಿ ಪರಿಹಾರವನ್ನ ಪಡೆದುಕೊಳ್ಳಿ. ಪ್ರೇಮ ವೈಫಲ್ಯ, ಗಂಡ ಹೆಂಡತಿ ಗುಪ್ತ ಸಮಸ್ಯೆ, ಇಷ್ಟಪಟ್ಟವರ ಜೊತೆ ಮದುವೆ, ಮಕ್ಕಳು ನಿಮ್ಮ ಮಾತು ಕೇಳುವಂತಾಗಲು, ನಿಮ್ಮ ಜೀವನದ ಕಠಿಣ ಹಾಗೂ ಗುಪ್ತ ಸಮಸ್ಯೆಗಳಿಗೆ ನಮ್ಮಲ್ಲಿ 2 ದಿನದಲ್ಲಿ ಗುಪ್ತ ರೀತಿಯಲ್ಲಿ ಪರಿಹಾರ ಶತಸಿದ್ಧ. ಪಂಡಿತ್ ಕಾಳಿದಾಸ ಗುರುಜಿ. ಹೆಚ್ಚಿನ ಮಾಹಿತಿಗಾಗಿ ಹಿಂದೆ ಸಂಪರ್ಕಿಸಿ 8722221062. ಮಧುಮೇಹ ಇರುವ ಪುರುಷರಲ್ಲಿ ಸಾಮಾನ್ಯವಾಗಿ ದೌರ್ಬಲ್ಯ ಮತ್ತು ಆಯಾಸ ಹೆಚ್ಚಾಗಿರುತ್ತದೆ. ಆದರೆ ನೇರಳೆ ಹಣ್ಣಿನಲ್ಲಿರುವ ಜಾಂಬಲಿನ್ ಮತ್ತು ಜಾಂಬೋಸಿನ್ ಎಂಬ ಅಂಶಗಳು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಿ ದೇಹಕ್ಕೆ ಶಕ್ತಿಯನ್ನು ಮರಳಿ ನೀಡುತ್ತವೆ. ಆದ್ದರಿಂದ ಫ್ರೆಂಡ್ಸ್, ಮುಂದಿನ ಬಾರಿ ನೀವು ನೇರಳೆ ಹಣ್ಣನ್ನು ನೋಡಿದಾಗ ಅದನ್ನು ಕೇವಲ ಒಂದು ಸಾಮಾನ್ಯ ಹಣ್ಣೆಂದು ಭಾವಿಸಬೇಡಿ. ಅದು ನಿಮ್ಮ ಕಳೆದು ಹೋದ ಶಕ್ತಿ ಮತ್ತು ಯೌವನವನ್ನು ಮರಳಿ ತರಬಲ್ಲ ಒಂದು ಸಂಜೀವಿನಿಯಾಗಿದೆ. ಈ ನೇರಳೆ ಹಣ್ಣು ಪುರುಷರ ಆರೋಗ್ಯಕ್ಕೆ ಒಂದು ರೀತಿ ಸಂಜೀವಿನಿ ಇದ್ದಾಗೆ. ನಿಮ್ಮ ಲೈಂಗಿಕ ಜೀವನದಲ್ಲಿ ಸಮಸ್ಯೆಗಳಿವೆಯೇ? ಆಯಾಸ ಮತ್ತು ದೌರ್ಬಲ್ಯದಿಂದ ಬಳಲುತ್ತಿದ್ದೀರಾ? ಹಾಗಾದರೆ ಪ್ರಕೃತಿಯು ನಿಮಗಾಗಿ ನೀಡಿರುವ ಒಂದು ಅದ್ಭುತ ಹಣ್ಣಿದೆ, ಅದೇ ನೇರಳೆ ಹಣ್ಣು. ಇದು ಕೇವಲ ಒಂದು ಹಣ್ಣೆಂದು ತಿಳಿಯಬೇಡಿ, ಇದು ಪುರುಷರ ಆರೋಗ್ಯಕ್ಕೆ ವರದಾನವಾಗಿದೆ. ಹಾಗಿದ್ರೆ ಬನ್ನಿ, ಈ ನೇರಳೆ ಹಣ್ಣು ಮತ್ತು ಅದರ ಬೀಜಗಳು ಪುರುಷರ ದೈಹಿಕ ಶಕ್ತಿಯನ್ನು ಹೇಗೆ ಹೆಚ್ಚಿಸುತ್ತವೆ ಎಂಬುದನ್ನ ತಿಳಿಯೋಣ. ಈ ನೇರಳೆ ಹಣ್ಣಿನ 6 ಅದ್ಭುತ ಪ್ರಯೋಜನಗಳು. ನಂಬರ್ 1, ಟೆಸ್ಟೋಸ್ಟೆರಾನ್ ಮಟ್ಟವನ್ನು ಹೆಚ್ಚಿಸುತ್ತದೆ. ನೇರಳೆ ಹಣ್ಣಿನಲ್ಲಿರುವ ಜಿಂಕ್, ವಿಟಮಿನ್ ಸಿ ಮತ್ತು ಕಬ್ಬಿಣಾಂಶವು ಪುರುಷರಲ್ಲಿ ಟೆಸ್ಟೋಸ್ಟೆರಾನ್ ಹಾರ್ಮೋನ್ ಅನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಇದರಿಂದಾಗಿ ಲೈಂಗಿಕ ಆಸಕ್ತಿ ಮತ್ತು ಶಕ್ತಿ ಹೆಚ್ಚುತ್ತದೆ. ನಂಬರ್ 2, ನಿಮಿರುವಿಕೆಯ ದೌರ್ಬಲ್ಯವನ್ನು ನಿವಾರಿಸುತ್ತದೆ. ನೇರಳೆ ಹಣ್ಣು ರಕ್ತನಾಳಗಳನ್ನು ಹಿಗ್ಗಿಸಿ ರಕ್ತ ಸಂಚಾರವನ್ನು ಸುಧಾರಿಸುತ್ತದೆ. ವಿಶೇಷವಾಗಿ ಜನನಾಂಗದ ಭಾಗದಲ್ಲಿ ರಕ್ತ ಸಂಚಾರವನ್ನು ಹೆಚ್ಚಿಸಿ ನಿಮಿರುವಿಕೆಯ ಸಮಸ್ಯೆಯನ್ನು ನಿವಾರಿಸುತ್ತದೆ. ನಂಬರ್ 3, ಶೀಘ್ರ ಸ್ಖಲನವನ್ನು ನಿಯಂತ್ರಿಸುತ್ತದೆ. ಇದರ ಬೀಜಗಳು ನರಗಳನ್ನು ಶಾಂತಗೊಳಿಸಿ ಶೀಘ್ರ ಸ್ಖಲನದಂತಹ ಸಮಸ್ಯೆಗಳನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತವೆ. ನಂಬರ್ 4, ಶಕ್ತಿಯನ್ನು ಹೆಚ್ಚಿಸುತ್ತದೆ. ನೇರಳೆ ಹಣ್ಣಿನಲ್ಲಿರುವ ಗ್ಲೂಕೋಸ್ ಮತ್ತು ಫ್ರೂಕ್ಟೋಸ್ ತ್ವರಿತ ಶಕ್ತಿಯನ್ನು ನೀಡುತ್ತವೆ. ದೈಹಿಕ ದೌರ್ಬಲ್ಯ ಮತ್ತು ಆಯಾಸ ದೂರವಾಗುತ್ತದೆ. ನಂಬರ್ 5, ವೀರ್ಯದ ಸಂಖ್ಯೆ ಮತ್ತು ಗುಣಮಟ್ಟವನ್ನು ಹೆಚ್ಚಿಸುತ್ತದೆ. ಸಂತಾನೋತ್ಪತ್ತಿಯ ಸಮಸ್ಯೆಯಿಂದ ಬಳಲುತ್ತಿರುವವರಿಗೆ ನೇರಳೆ ಹಣ್ಣಿನ ಬೀಜಗಳು ಸಂಜೀವಿನಿಯಂತೆ ಕೆಲಸ ಮಾಡುತ್ತವೆ. ಇದು ವೀರ್ಯದ ಸಂಖ್ಯೆ ಮತ್ತು ಗುಣಮಟ್ಟವನ್ನು ಹೆಚ್ಚಿಸಿ ನಪುಂಸಕತ್ವದಂತಹ ಸಮಸ್ಯೆಗಳನ್ನು ಕ್ರಮೇಣವಾಗಿ ಕಡಿಮೆ ಮಾಡುತ್ತದೆ. ನಂಬರ್ 6, ದೇಹಕ್ಕೆ ತಂಪು ಮತ್ತು ಚೈತನ್ಯ ನೀಡುತ್ತದೆ. ಬೇಸಿಗೆಯಲ್ಲಿ ದೇಹವನ್ನು ತಂಪಾಗಿಸುವುದಲ್ಲದೆ ಶಕ್ತಿ ಮತ್ತು ಉತ್ಸಾಹವನ್ನು ಹೆಚ್ಚಿಸುತ್ತದೆ. ಆಯುರ್ವೇದ ಮತ್ತು ವಿಜ್ಞಾನ ಎರಡೂ ಸಹ ನೇರಳೆ ಹಣ್ಣಿನ ಶಕ್ತಿಯನ್ನು ಒಪ್ಪಿಕೊಂಡಿವೆ. ಚರಕ ಸಂಹಿತೆಯಲ್ಲಿ ಇದನ್ನು ಕ್ಲೇಶ ನಾಶಕ ಅಂದ್ರೆ ಆಯಾಸವನ್ನು ನೀಗಿಸುವ ಎಂದು, ಸುಶ್ರುತ ಸಂಹಿತೆಯಲ್ಲಿ ಜೀರ್ಣಕ್ರಿಯೆ ಸುಧಾರಕ ಎಂದು ಬಣ್ಣಿಸಲಾಗಿದೆ. ಆಧುನಿಕ ವಿಜ್ಞಾನವು ಇದನ್ನು ಆಂಟಿ ಆಕ್ಸಿಡೆಂಟ್ ಮತ್ತು ಫ್ಲೇವೋನಾಯ್ಡ್ಗಳ ಆಗಾರವೆಂದು ಹೇಳುತ್ತದೆ. ಇನ್ನು ಈ ನೇರಳೆ ಹಣ್ಣಿನ ಸರಿಯಾದ ಬಳಕೆ ಹೇಗೆ ಎಂದು ಹೇಳುವುದಾದ್ರೆ, ರಾತ್ರಿ ಮಲಗುವ ಮುನ್ನ ಊಟವಾದ 1 ಗಂಟೆಯ ನಂತರ 10 ರಿಂದ 15 ನೇರಳೆ ಹಣ್ಣುಗಳನ್ನು ಸೇವಿಸಿ. ನಂತರ ಬಿಸಿ ನೀರಿನಿಂದ ಬಾಯಿ ಮುಕ್ಕಳಿಸಿ. ನೇರಳೆ ಬೀಜದ ಪುಡಿ ಅತ್ಯಂತ ಪರಿಣಾಮಕಾರಿ. 5-6 ನೇರಳೆ ಬೀಜಗಳನ್ನು ಒಣಗಿಸಿ ಪುಡಿ ಮಾಡಿ ಪ್ರತಿದಿನ ರಾತ್ರಿ 1 ಲೋಟ ಬಿಸಿ ಹಾಲಿನೊಂದಿಗೆ 1 ಚಮಚ ಪುಡಿಯನ್ನು ಸೇವಿಸಿ. ಕೇವಲ 2
2 ವಾರಗಳಲ್ಲಿಯೇ ನೀವು ವ್ಯತ್ಯಾಸವನ್ನು ಗಮನಿಸಬಹುದು. ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವಿಸಬೇಡಿ. ನೇರಳೆ ತಂಪು ಹಣ್ಣಾಗಿರುವುದರಿಂದ ಇದನ್ನು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವಿಸಬಾರದು. ಬೆಳಗಿನ ಉಪಹಾರದ ನಂತರ ಅಥವಾ ಸಂಜೆ ವೇಳೆ ಸೇವಿಸಿ. ಇನ್ನು ಇದನ್ನು ಯಾರು ಸೇವಿಸಬಾರದು ಎಂದು ನೋಡುವುದಾದ್ರೆ ಅಸ್ತಮ, ಶೀತ ಅಥವಾ ಕಫದ ಸಮಸ್ಯೆ ಇರುವವರು ಮಿತವಾಗಿ ಸೇವಿಸಬೇಕು. ಅತಿಯಾದ ಸೇವನೆಯಿಂದ ಗ್ಯಾಸ್ ಅಥವಾ ಅಲ್ಸರ್ ಉಂಟಾಗಬಹುದು. ಖಾಲಿ ಹೊಟ್ಟೆಯಲ್ಲಿ ಮತ್ತು ಔಷಧಿಗಳ ಜೊತೆ ಸೇವಿಸಬೇಡಿ. ಇನ್ನು ಇವುಗಳನ್ನು ರಾಜ ಮಹಾರಾಜರು 3 ರಹಸ್ಯ ಸೂತ್ರಗಳೊಂದಿಗೆ ಬಳಸುತ್ತಿದ್ದರು. ನಂಬರ್ 1, ತ್ರಿವೇಣಿ ಶಕ್ತಿ ಮಿಶ್ರಣ. ಇದಕ್ಕೆ ಬೇಕಾಗಿರುವ ಪದಾರ್ಥಗಳು ಯಾವುವು ಎಂದರೆ 1 ಚಮಚ ನೇರಳೆ ಬೀಜದ ಪುಡಿ, 1 ಚಮಚ ಶುದ್ಧ ಜೇನುತುಪ್ಪ ಮತ್ತು 1 ಲೋಟ ಬಿಸಿ ಹಸುವಿನ ಹಾಲು. ಇನ್ನು ವಿಧಾನ: ಎಲ್ಲವನ್ನು ಚೆನ್ನಾಗಿ ಬೆರೆಸಿ ರಾತ್ರಿ ಮಲಗುವ 30 ನಿಮಿಷಗಳ ಮೊದಲು ಕುಡಿಯಿರಿ. ಇದರ ಪರಿಣಾಮ ವೀರ್ಯ ಗಟ್ಟಿಯಾಗುತ್ತದೆ, ದೌರ್ಬಲ್ಯ ದೂರವಾಗುತ್ತದೆ ಮತ್ತು ದೇಹದಲ್ಲಿ ಶಕ್ತಿ ಹಾಗೂ ಚೈತನ್ಯ ಹೆಚ್ಚುತ್ತದೆ. ನಂಬರ್ 2, ಆಯುರ್ವೇದ ಟಾನಿಕ್. ಇದಕ್ಕೆ ಬೇಕಾಗುವ ಪದಾರ್ಥಗಳು 10 ರಿಂದ 15 ಹಸಿ ನೇರಳೆ ಎಲೆಗಳು, ಅರ್ಧ ಚಮಚ ಅಜ್ವಾನ, 2 ಲೋಟ ನೀರು. ಇನ್ನು ಇದನ್ನು ಬಳಸುವ ವಿಧಾನ: ನೀರಿಗೆ ನೇರಳೆ ಎಲೆ ಅಥವಾ ಅಜ್ವಾನ ಹಾಕಿ ನೀರು ಅರ್ಧದಷ್ಟು ಆಗುವವರೆಗೂ ಕುದಿಸಿ ನಂತರ ಸೋಸಿ ರಾತ್ರಿ ಊಟದ ನಂತರ ಕುಡಿಯಿರಿ. ಇದರ ಪರಿಣಾಮ ಹೊಟ್ಟೆ ಸ್ವಚ್ಛವಾಗುತ್ತದೆ, ಜೀರ್ಣಕ್ರಿಯೆ ಸುಧಾರಿಸುತ್ತದೆ ಮತ್ತು ಜನನಾಂಗಕ್ಕೆ ರಕ್ತ ಸಂಚಾರ ಹೆಚ್ಚಾಗುತ್ತದೆ. ಫ್ರೆಂಡ್ಸ್, ಈ ಸೂತ್ರಗಳಲ್ಲಿ ಯಾವುದಾದರೊಂದನ್ನು ಕೇವಲ 15 ದಿನಗಳ ಕಾಲ ಅನುಸರಿಸಿದರೆ ನಿಮ್ಮ ದೇಹದ ಆಯಾಸ ಮಾಯವಾಗಿ ಮುಖದಲ್ಲಿ ಹೊಳಪು ಮತ್ತು ಆತ್ಮವಿಶ್ವಾಸ ಹೆಚ್ಚುತ್ತದೆ. ನಿಮ್ಮ ಸಂಗಾತಿಯು ಸಹ ನಿಮ್ಮಲ್ಲಿನ ಬದಲಾವಣೆಯನ್ನು ಕಂಡು ಆಶ್ಚರ್ಯಪಡುತ್ತಾರೆ. ಶ್ರೀ ಚಕ್ರೇಶ್ವರಿ ಜ್ಯೋತಿಷ್ಯ ಪೀಠಂ. ನಿಮ್ಮ ಸಮಸ್ಯೆ ಏನೇ ಇರಲಿ ಚಿಂತಿಸಬೇಡಿ. ಈಗಲೇ ಕರೆ ಮಾಡಿ ಪರಿಹಾರವನ್ನ ಪಡೆದುಕೊಳ್ಳಿ. ಪ್ರೇಮ ವೈಫಲ್ಯ, ಗಂಡ ಹೆಂಡತಿ ಗುಪ್ತ ಸಮಸ್ಯೆ, ಇಷ್ಟಪಟ್ಟವರ ಜೊತೆ ಮದುವೆ, ಮಕ್ಕಳು ನಿಮ್ಮ ಮಾತು ಕೇಳುವಂತಾಗಲು, ನಿಮ್ಮ ಜೀವನದ ಕಠಿಣ ಹಾಗೂ ಗುಪ್ತ ಸಮಸ್ಯೆಗಳಿಗೆ ನಮ್ಮಲ್ಲಿ 2 ದಿನದಲ್ಲಿ ಗುಪ್ತ ರೀತಿಯಲ್ಲಿ ಪರಿಹಾರ ಶತಸಿದ್ಧ. ಪಂಡಿತ್ ಕಾಳಿದಾಸ ಗುರುಜಿ. ಹೆಚ್ಚಿನ ಮಾಹಿತಿಗಾಗಿ ಹಿಂದೆ ಸಂಪರ್ಕಿಸಿ 8722221062. ಫ್ರೆಂಡ್ಸ್, ಈ ಅದ್ಭುತವಾದ ಮಾಹಿತಿಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ನೀಡುವುದನ್ನು ಮರೆಯಬೇಡಿ. ಧನ್ಯವಾದಗಳು.